ವಿಜಯನಗರದಲ್ಲಿ ವಿಂಟೇಜ್ ಕಾರುಗಳ ಓಡಾಟ. ಹೊಸಪೇಟೆ ರಸ್ತೆಯಲ್ಲಿ ವಿಂಟೇಜ್ ಕಾರುಗಳ ಓಡಾಟ. ಹೊಸಪೇಟೆ ರಸ್ತೆಗಳಲ್ಲಿ ಕಾರುಗಳನ್ನು ರೇಡ್ ಮಾಡಿದ್ದಾರೆ. ಓಲ್ಡ್ ಕಾರುಗಳ ಫೆಡರೇಷನ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ಓಲ್ಡ್ ಕಾರುಗಳ ಫೆಡರೇಷನ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ರು. 1930ರಿಂದ 1970ರವರೆಗಿನ ಕಾರುಗಳನ್ನು ಈ ರ್ಯಾಲಿಯಲ್ಲಿ ಓಡಿಸಿದ್ದಾರೆ. ವಿಂಟೇಜ್ ಕಾರುಗಳನ್ನು ನೋಡಿ ಜನರಂತೂ ಖುಷಿಪಟ್ಟಿದ್ದಾರೆ. ಆ ಕಾರು ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂಥ ಕಾರುಗಳು ಈ ರ್ಯಾಲಿಯಲ್ಲಿ ಅವೆಲ್ಲವೂ ಕೂಡ ಇದ್ದು. ವಿಜಯನಗರ ಹೊಸಪೇಟೆ ಈ ರಸ್ತೆಯಲ್ಲಿ ಈ ಕಾರುಗಳನ್ನು ಓಡಿಸಿದ್ದಾರೆ. 1930 ಬ್ರಿಟಿಷರ ಕಾಲದಿಂದ ಆನಂತರ ಸ್ವಾತಂತ್ರ್ಯ ಸಿಕ್ಕು 1970ರವರೆಗೂ ಕೂಡ ಈ ಕಾರುಗಳನ್ನು ಬಳಸ್ತಾ ಇದ್ರು. ಈ ಕಾರುಗಳು ಈಗೆಲ್ಲ ನೋಡಲಿಕ್ಕಿಲ್ಲ. ಇಂಥ ಕಾರುಗಳನ್ನು ಇವತ್ತು ಓಲ್ಡ್ ಕಾರು ಫೆಡರೇಷನ್ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಆ ರ್ಯಾಲಿಯಲ್ಲಿ ಈ ಕಾರುಗಳನ್ನು ಓಡಿಸಿದ್ದಾರೆ. ಜನ ಈ ಕಾರುಗಳನ್ನು ನೋಡಿ ಖುಷಿಪಟ್ಟಿದ್ದಾರೆ. ಈ ಒಂದು ಪ್ರಾಚೀನ ಕಾಲದ ಕಾರುಗಳನ್ನ ನಾವು ತಗೊಂಡು ಬಂದು ಒಂದು ಚಿತ್ರೀಕರಣ ಮಾಡಿ ಹಾಗೂ ಈ ನಮ್ಮ ಹೊಸಪೇಟೆ ಹಂಪೆ ಜನಕ್ಕೆ ಈ ಕಾರುಗಳ ಒಂದು ತೋರಿಸ್ಲಿಕ್ಕೂ ಒಂದು ನಮ್ಮದೊಂದು ಸೌಭಾಗ್ಯ. ಇದನ್ನು ನಾವು ಮಾಡಿಕೊಂಡು ನಿಮ್ಮ ಮುಖಾಂತರ ನಮ್ಮ ರಾಜ್ಯ ಹಾಗೂ ದೇಶದಲ್ಲಿ ಎಲ್ಲ ಜನಗಳಿಗೂ ಹೇಗೆ ನಾವು ಹಳೆ ಕಾರುಗಳನ್ನ ನಾವು ಸಾಕೊಂಡಿದ್ದೀವಿ, ಹಾಗೆ ಅದೇ ರೀತಿ ಸರ್ಕಾರದವರು ಕೂಡ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಹೇಗೆ ಯುನೆಸ್ಕೋ ಸೈಟ್ನ ಭಾಳ ಸೂಕ್ಷ್ಮವಾಗಿ ನೋಡ್ಕೊಳ್ತಿದ್ದಾರೆ, ಅದು ಎರಡೂ ಬೆರಕೆ ಮಾಡಿ ಒಂದು ಮಾಡಬೇಕು. ಅದಲ್ಲದೇನೆ ಇವತ್ತು ಏನಾಗಿದೆ, ಕರ್ನಾಟಕದಲ್ಲಿ ನಾವು ನಮ್ಮ ಟೂರಿಸಮ್, ನಮ್ಮ ಪ್ರವಾಸೋದ್ಯಮ ಅಷ್ಟು ಜಾಸ್ತಿ ನಾವು ಮಾಡ್ತಿಲ್ಲ. ನಾನು ನಮ್ಮ ಮಂತ್ರಿಗಳು ಹಿರಿಯರು ಆದ HK ಪಾಟೀಲ್ ಸಾಹೇಬರಿಗೆ ನಾನು ಮಾತಾಡಿದೆ. ಈ ಒಂದು ಪ್ರಾಚೀನ ಕಾಲದ ಕಾರುಗಳನ್ನ ನಾವು ತಗೊಂಡು ಬಂದು ಒಂದು ಚಿತ್ರೀಕರಣ ಮಾಡಿ. ವಿಜಯನಗರದಲ್ಲಿ ವಿಂಟೇಜ್ ಕಾರುಗಳ ಓಡಾಟ. ಹೊಸಪೇಟೆ ರಸ್ತೆಯಲ್ಲಿ ವಿಂಟೇಜ್ ಕಾರುಗಳ ಓಡಾಟ. ಹೊಸಪೇಟೆ ರಸ್ತೆಗಳಲ್ಲಿ ಕಾರುಗಳನ್ನು ರೇಡ್ ಮಾಡಿದ್ದಾರೆ. ಓಲ್ಡ್ ಕಾರುಗಳ ಫೆಡರೇಷನ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ಓಲ್ಡ್ ಕಾರುಗಳ ಫೆಡರೇಷನ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ರು. 1930ರಿಂದ 1970ರವರೆಗಿನ ಕಾರುಗಳನ್ನು ಈ ರ್ಯಾಲಿಯಲ್ಲಿ ಓಡಿಸಿದ್ದಾರೆ. ವಿಂಟೇಜ್ ಕಾರುಗಳನ್ನು ನೋಡಿ ಜನರಂತೂ ಖುಷಿಪಟ್ಟಿದ್ದಾರೆ. ಆ ಕಾರು ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂಥ ಕಾರುಗಳು ಈ ರ್ಯಾಲಿಯಲ್ಲಿ ಅವೆಲ್ಲವೂ ಕೂಡ ಇದ್ದು. ವಿಜಯನಗರ ಹೊಸಪೇಟೆ ಈ ರಸ್ತೆಯಲ್ಲಿ ಈ ಕಾರುಗಳನ್ನು ಓಡಿಸಿದ್ದಾರೆ. 1930 ಬ್ರಿಟಿಷರ ಕಾಲದಿಂದ ಆನಂತರ ಸ್ವಾತಂತ್ರ್ಯ ಸಿಕ್ಕು 1970ರವರೆಗೂ ಕೂಡ ಈ ಕಾರುಗಳನ್ನು ಬಳಸ್ತಾ ಇದ್ರು. ಈ ಕಾರುಗಳು ಈಗೆಲ್ಲ ನೋಡಲಿಕ್ಕಿಲ್ಲ. ಇಂಥ ಕಾರುಗಳನ್ನು ಇವತ್ತು ಓಲ್ಡ್ ಕಾರು ಫೆಡರೇಷನ್ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಆ ರ್ಯಾಲಿಯಲ್ಲಿ ಈ ಕಾರುಗಳನ್ನು ಓಡಿಸಿದ್ದಾರೆ. ಜನ ಈ ಕಾರುಗಳನ್ನು ನೋಡಿ ಖುಷಿಪಟ್ಟಿದ್ದಾರೆ. ಈ ಒಂದು ಪ್ರಾಚೀನ ಕಾಲದ ಕಾರುಗಳನ್ನ ನಾವು ತಗೊಂಡು ಬಂದು ಒಂದು ಚಿತ್ರೀಕರಣ ಮಾಡಿ ಹಾಗೂ ಈ ನಮ್ಮ ಹೊಸಪೇಟೆ ಹಂಪೆ ಜನಕ್ಕೆ ಈ ಕಾರುಗಳ ಒಂದು ತೋರಿಸ್ಲಿಕ್ಕೂ ಒಂದು ನಮ್ಮದೊಂದು ಸೌಭಾಗ್ಯ. ಇದನ್ನು ನಾವು ಮಾಡಿಕೊಂಡು ನಿಮ್ಮ ಮುಖಾಂತರ ನಮ್ಮ ರಾಜ್ಯ ಹಾಗೂ ದೇಶದಲ್ಲಿ ಎಲ್ಲ ಜನಗಳಿಗೂ ಹೇಗೆ ನಾವು ಹಳೆ ಕಾರುಗಳನ್ನ ನಾವು ಸಾಕೊಂಡಿದ್ದೀವಿ, ಹಾಗೆ ಅದೇ ರೀತಿ ಸರ್ಕಾರದವರು ಕೂಡ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಹೇಗೆ ಯುನೆಸ್ಕೋ ಸೈಟ್ನ ಭಾಳ ಸೂಕ್ಷ್ಮವಾಗಿ ನೋಡ್ಕೊಳ್ತಿದ್ದಾರೆ, ಅದು ಎರಡೂ ಬೆರಕೆ ಮಾಡಿ ಒಂದು ಮಾಡಬೇಕು. ಅದಲ್ಲದೇನೆ ಇವತ್ತು ಏನಾಗಿದೆ, ಕರ್ನಾಟಕದಲ್ಲಿ ನಾವು ನಮ್ಮ ಟೂರಿಸಮ್, ನಮ್ಮ ಪ್ರವಾಸೋದ್ಯಮ ಅಷ್ಟು ಜಾಸ್ತಿ ನಾವು ಮಾಡ್ತಿಲ್ಲ. ನಾನು ನಮ್ಮ ಮಂತ್ರಿಗಳು ಹಿರಿಯರು ಆದ HK ಪಾಟೀಲ್ ಸಾಹೇಬರಿಗೆ ನಾನು ಮಾತಾಡಿದೆ. ಈ ಒಂದು ಪ್ರಾಚೀನ ಕಾಲದ ಕಾರುಗಳನ್ನ ನಾವು ತಗೊಂಡು ಬಂದು ಒಂದು ಚಿತ್ರೀಕರಣ ಮಾಡಿ. ವಿಜಯನಗರದಲ್ಲಿ ವಿಂಟೇಜ್ ಕಾರುಗಳ ಓಡಾಟ. ಹೊಸಪೇಟೆ ರಸ್ತೆಯಲ್ಲಿ ವಿಂಟೇಜ್ ಕಾರುಗಳ ಓಡಾಟ. ಹೊಸಪೇಟೆ ರಸ್ತೆಗಳಲ್ಲಿ ಕಾರುಗಳನ್ನು ರೇಡ್ ಮಾಡಿದ್ದಾರೆ. ಓಲ್ಡ್ ಕಾರುಗಳ ಫೆಡರೇಷನ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು.
ಓಲ್ಡ್ ಕಾರುಗಳ ಫೆಡರೇಷನ್ ರ್ಯಾಲಿಯನ್ನು ಆಯೋಜನೆ ಮಾಡಿದರು. 1930ರಿಂದ 1970ರವರೆಗಿನ ಕಾರುಗಳನ್ನು ಈ ರ್ಯಾಲಿಯಲ್ಲಿ ಓಡಿಸಿದ್ದಾರೆ. ವಿಂಟೇಜ್ ಕಾರುಗಳನ್ನು ನೋಡಿ ಜನರಂತೂ ಖುಷಿಪಟ್ಟಿದ್ದಾರೆ. ಆ ಕಾರು ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂಥ ಕಾರುಗಳು. ಈ ರ್ಯಾಲಿಯಲ್ಲಿ ಅವೆಲ್ಲವೂ ಕೂಡ ಇದ್ದು ವಿಜಯನಗರ ಹೊಸಪೇಟೆ ಈ ರಸ್ತೆಯಲ್ಲಿ ಈ ಕಾರುಗಳನ್ನು ಓಡಿಸಿದ್ದಾರೆ. 1930 ಬ್ರಿಟಿಷರ ಕಾಲದಿಂದ ಆನಂತರ ಸ್ವಾತಂತ್ರ್ಯ ಸಿಕ್ಕು 1970ರವರೆಗೂ ಕೂಡ ಈ ಕಾರುಗಳನ್ನು ಬಳಸ್ತಾ ಇದ್ರು. ಈ ಕಾರುಗಳು ಈಗೆಲ್ಲ ನೋಡಲಿಕ್ಕಿಲ್ಲ. ಇಂಥ ಕಾರುಗಳನ್ನು ಇವತ್ತು ಓಲ್ಡ್ ಕಾರು ಫೆಡರೇಷನ್ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಆ ರ್ಯಾಲಿಯಲ್ಲಿ ಈ ಕಾರುಗಳನ್ನು ಓಡಿಸಿದ್ದಾರೆ. ಜನ ಈ ಕಾರುಗಳನ್ನು ನೋಡಿ ಖುಷಿಪಟ್ಟಿದ್ದಾರೆ. ಈ ಒಂದು ಪ್ರಾಚೀನ ಕಾಲದ ಕಾರುಗಳನ್ನ ನಾವು ತಗೊಂಡು ಬಂದು ಒಂದು ಚಿತ್ರೀಕರಣ ಮಾಡಿ ಹಾಗೂ ಈ ನಮ್ಮ ಹೊಸಪೇಟೆ ಹಂಪೆ ಜನಕ್ಕೆ ಈ ಕಾರುಗಳ ಒಂದು ತೋರಿಸ್ಲಿಕ್ಕೂ ಒಂದು ನಮ್ಮದೊಂದು ಸೌಭಾಗ್ಯ. ಇದನ್ನು ನಾವು ಮಾಡಿಕೊಂಡು ನಿಮ್ಮ ಮುಖಾಂತರ ನಮ್ಮ ರಾಜ್ಯ ಹಾಗೂ ದೇಶದಲ್ಲಿ ಎಲ್ಲ ಜನಗಳಿಗೂ ಹೇಗೆ ನಾವು ಹಳೆ ಕಾರುಗಳನ್ನ ನಾವು ಸಾಕೊಂಡಿದ್ದೀವಿ, ಹಾಗೆ ಅದೇ ರೀತಿ ಸರ್ಕಾರದವರು ಕೂಡ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಹೇಗೆ ಯುನೆಸ್ಕೋ ಸೈಟ್ನ ಭಾಳ ಸೂಕ್ಷ್ಮವಾಗಿ ನೋಡ್ಕೊಳ್ತಿದ್ದಾರೆ, ಅದು ಎರಡೂ ಬೆರಕೆ ಮಾಡಿ ಒಂದು ಮಾಡಬೇಕು. ಅದಲ್ಲದೇನೆ ಇವತ್ತು ಏನಾಗಿದೆ, ಕರ್ನಾಟಕದಲ್ಲಿ ನಾವು ನಮ್ಮ ಟೂರಿಸಮ್, ನಮ್ಮ ಪ್ರವಾಸೋದ್ಯಮ ಅಷ್ಟು ಜಾಸ್ತಿ ನಾವು ಮಾಡ್ತಿಲ್ಲ. ನಾನು ನಮ್ಮ ಮಂತ್ರಿಗಳು ಹಿರಿಯರು ಆದ HK ಪಾಟೀಲ್ ಸಾಹೇಬರಿಗೆ ನಾನು ಮಾತಾಡಿದೆ. ಈ ಒಂದು ಪ್ರಾಚೀನ ಕಾಲದ ಕಾರುಗಳನ್ನ ನಾವು ತಗೊಂಡು ಬಂದು ಒಂದು ಚಿತ್ರೀಕರಣ ಮಾಡಿ ವಿಜಯನಗರದಲ್ಲಿ ವಿಂಟೇಜ್ ಕಾರುಗಳ ಓಡಾಟ, ಹೊಸಪೇಟೆ ರಸ್ತೆಯಲ್ಲಿ ವಿಂಟೇಜ್ ಕಾರುಗಳ ಓಡಾಟ, ಹೊಸಪೇಟೆ ರಸ್ತೆಗಳಲ್ಲಿ ಕಾರುಗಳನ್ನು ರೇಡ್ ಮಾಡಿದ್ದಾರೆ. ಓಲ್ಡ್ ಕಾರುಗಳ ಫೆಡರೇಷನ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ಓಲ್ಡ್ ಕಾರುಗಳ ಫೆಡರೇಷನ್ ರ್ಯಾಲಿಯನ್ನು ಆಯೋಜನೆ ಮಾಡಿದರು. 1930ರಿಂದ 1970ರವರೆಗಿನ ಕಾರುಗಳನ್ನು ಈ ರ್ಯಾಲಿಯಲ್ಲಿ ಓಡಿಸಿದ್ದಾರೆ. ವಿಂಟೇಜ್ ಕಾರುಗಳನ್ನು ನೋಡಿ ಜನರಂತೂ ಖುಷಿಪಟ್ಟಿದ್ದಾರೆ. ಆ ಕಾರು ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂಥ ಕಾರುಗಳು. ಈ ರ್ಯಾಲಿಯಲ್ಲಿ ಅವೆಲ್ಲವೂ ಕೂಡ ಇದ್ದು ವಿಜಯನಗರ ಹೊಸಪೇಟೆ ಈ ರಸ್ತೆಯಲ್ಲಿ ಈ ಕಾರುಗಳನ್ನು ಓಡಿಸಿದ್ದಾರೆ. 1930 ಬ್ರಿಟಿಷರ ಕಾಲದಿಂದ ಆನಂತರ ಸ್ವಾತಂತ್ರ್ಯ ಸಿಕ್ಕು 1970ರವರೆಗೂ ಕೂಡ ಈ ಕಾರುಗಳನ್ನು ಬಳಸ್ತಾ ಇದ್ರು. ಈ ಕಾರುಗಳು ಈಗೆಲ್ಲ ನೋಡಲಿಕ್ಕಿಲ್ಲ. ಇಂಥ ಕಾರುಗಳನ್ನು ಇವತ್ತು ಓಲ್ಡ್ ಕಾರು ಫೆಡರೇಷನ್ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಆ ರ್ಯಾಲಿಯಲ್ಲಿ ಈ ಕಾರುಗಳನ್ನು ಓಡಿಸಿದ್ದಾರೆ. ಜನ ಈ ಕಾರುಗಳನ್ನು ನೋಡಿ ಖುಷಿಪಟ್ಟಿದ್ದಾರೆ.